ಮುಖ್ಯ ಶಿಕ್ಷಕರ ಒಂದು ಸಭಾ ಕೊಠಡಿ ಎಲ್ಲ ಶಿಕ್ಷಕರನ್ನು ಒಂದೆಡೆ ಸೇರಿಸಿ ವಿವಿಧ ಸಭೆಗಳನ್ನು ಏರ್ಪಡಿಸುವುದರ ಮೂಲಕವಾಗಿ ಸೂಕ್ತ ಸಲಹೆ ಸೂಚನೆಗಳನ್ನು ವಿಷಯವಾರ ಬೋಧನೆಗೆ ಮತ್ತು ವಿವಿಧ ಒಂದು ಕಾರ್ಯಕ್ರಮಗಳ ಆಯೋಜನೆಗೆ ಬೇಕಾಗುವಂಥ ಸಂದರ್ಭದಲ್ಲಿ ಈ ಹೆಡ್ ಮಾಸ್ಟರ್ ಚೇಂಬರನ್ನು ಭಾಳ ಅತ್ಯಾಕರ್ಷಕವಾಗಿ ನಿರ್ಮಾಣ ಮಾಡಿರುವಂಥದ್ದು ಕೂಡ ಬಹಳ ಇಲ್ಲಿ ವಿಶೇಷವೆನ್ನಿಸ್ತಾ ಇದೆ. ಯಾಕಂದರೆ ಇವತ್ತು ನಾವು ಈ ಥರ ಅಲಂಕೃತವಾಗಿರ್ತಕ್ಕಂಥ ಚೇಂಬರ್ಗಳನ್ನು ಖಾಸಗಿ ಶಾಲೆಗಳಲ್ಲಿ ನೋಡ್ತೇವೆ. ಸರ್ಕಾರಿ ಶಾಲೆ ಅಂದರೆ ತಾಲೂಕಿನ ಏಕೈಕ ಮಾದರಿಯ ಆಂಗ್ಲ ಮಾಧ್ಯಮ ಆದರ್ಶ ಶಾಲೆಯ ಒಂದು ಮುಖ್ಯ ಶಿಕ್ಷಕರ ಕೊಠಡಿ ಭಾಳ ಆಕರ್ಷಣೀಯವಾಗಿದೆ. ಜೊತೆಗೆ ಈಗ ತಾವುಗಳು ಗಮನಿಸ್ತಾ ಇರ್ತಕ್ಕಂಥದ್ದು ಈ ಒಂದು ಆದರ್ಶ ಶಾಲೆಯ ವಿಶೇಷ ಮುಖ್ಯ ಕೇಂದ್ರ ಬಿಂದು ಕ್ರೀಡಾ ಲ್ಯಾಬ್. ಈ ಸ್ಪೋರ್ಟ್ಸ್ ಲ್ಯಾಬ್ ಒಳಗಡೆ ಬಂದರೆ ಯಾವುದೋ ಒಂದು ಸಿನಿಮಾ ಮಂದಿರದ ಒಳಗಡೆ ನಾವು ಬಂದಂತೆ ಗೋಚರ ಆಗ್ತದೆ. ಯಾಕಂದರೆ ಮಕ್ಕಳಿಗೆ ಭಾಳ ಅತ್ಯದ್ಭುತವಾಗಿರ್ತಕ್ಕಂಥ ಓವರ್ ಹೆಡ್ ಪ್ರೊಜೆಕ್ಟರ್ಗಳನ್ನು ಅಲ್ಲಿ ವೀಕ್ಷಣೆ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿರುವಂಥದ್ದು, ಜೊತೆಗೆ ಕುಳಿತು ನೋಡಲಿಕ್ಕೆ ಅಲ್ಲಿ ವಿವಿಧ ಸ್ಟೆಪ್ಗಳ ಮೂಲಕವಾಗಿ ಭಾಳ ಅತ್ಯಾಕರ್ಷಣೀಯವಾಗಿ ಸಿನಿಮಾ ಮಂದಿರದ ಮಾದರಿಯಲ್ಲಿ ಅವರು ಮಾಡಿರುವಂಥದ್ದು, ಜೊತೆಗೆ ಕ್ರೀಡೆಯ ಬಗೆಗಿನ ಸಂಪೂರ್ಣ ಎಲ್ಲ ಚಿತ್ರಣಗಳನ್ನು ಸಾರುವಂತಹ ಒಂದು ಕ್ರೀಡಾ ಸಾಧಕರು ಧ್ಯಾನ್ ಚಂದ್ರವರ ಪ್ರತಿಭೆಯನ್ನು ಒಳಗೆ ಬಿಡಿಸಿರುವಂಥದ್ದು, ಆ ಒಂದು ಮೂರ್ತಿಯ ಪ್ರತಿಷ್ಠಾಪನೆ ಕೂಡ ಒಳಗಾಗಿದೆ. ವಿವಿಧ ಅಂತಾರಾಷ್ಟ್ರೀಯ ವಿಶ್ವಮಟ್ಟದಲ್ಲಿ ಸಾಧನೆ ಮಾಡಿದಂಥ ಒಲಿಂಪಿಕ್ಸ್ಗಳಲ್ಲಿ ಗೋಲ್ಡ್ ಮೆಡಲನ್ನು ತೆಗೆದುಕೊಂಡಂತಹ ಸಾಧನಾ ಕ್ರೀಡಾಪಟುಗಳ ಒಂದು ಚಿತ್ರಣವನ್ನು ಕೂಡ ಈ ಒಂದು ಕ್ರೀಡಾ ಲ್ಯಾಬ್ ಒಳಗಡೆ ನಾವು ವೀಕ್ಷಣೆ ಮಾಡ್ತೇವೆ. ಈ ರೀತಿಯಲ್ಲಿ ಒಂದು OHPಯನ್ನು ಬಳಸಿಕೊಂಡು ಕ್ರೀಡೆಗಳ ಕೌಶಲ್ಯಗಳ ಬಗ್ಗೆ ಪ್ರಾಯೋಗಿಕವಾಗಿ ಕ್ರೀಡೆಗಳ ಮಾಹಿತಿಯನ್ನು ನೀಡುವಂಥ ಒಂದು ಕ್ರೀಡಾ ಲ್ಯಾಬಿನ ಒಳಗಡೆ ವಿಶೇಷವಾಗಿ ನಾವುಗಳು ಈ ಒಂದು ವೀಕ್ಷಣೆ ಮಾಡುವಂಥ ಸಿನಿಮಾ ಥಿಯೇಟರ್ನಂತೆ ಅದಕ್ಕೆ ಕಂಗೊಳಿಸ್ತದೆ. ಜೊತೆಗೆ ಇಲ್ಲಿ ಅವಳು ನೋಡ್ಬೋದು ಸಿನಿಮಾ ಮಂದಿರದಲ್ಲಿ ಕೂತ್ಕೊಳ್ಳಿಕ್ಕೆ ಯಾವ ರೀತಿ ಸ್ಟೆಪ್ ಇರ್ತದೆ, ಹಾಗೆ ಅಲ್ಲಿ ಮಕ್ಕಳಿಗೆ ಹಂತವಾಗಿ ಕುಳಿತುಕೊಳ್ಳಿಕ್ಕೆ ಆ ರೀತಿ ನಿರ್ಮಾಣ ಮಾಡಿ ಭಾಳ ಸುಗಮವಾಗಿ ವೀಕ್ಷಣೆ ಮಾಡುತ್ತಾ ಕ್ರೀಡಾಪಟುಗಳ ಮಾಹಿತಿಯನ್ನು ಕೂಡ ಪಡ್ಕೊಳ್ಳಿಕ್ಕೆ ಈ ಒಂದು ಕ್ರೀಡಾ ಲ್ಯಾಬನ್ನು ಮೊದಲನೇದಾಗಿ ಸಂತೋಷ್ ಕುಮಾರ್ ಸುಮಾರು 10 ವರ್ಷಕ್ಕಿಂತ ಹೆಚ್ಚು ಸುಮಾರು 11 ವರ್ಷ ಇಲ್ಲಿ ಅವರು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅವ್ರ ಜೊತೆಗೆ ಭಾಳ ಸಾತಾಗಿ ಸೂರ್ಯನಾಯ್ಕರವರು ಕಳೆದ 2 ವರ್ಷಗಳಿಂದ ಈ ಒಂದು ಆದರ್ಶ ಶಾಲೆಗೆ ದೈಹಿಕ ಶಿಕ್ಷಣ ಶಿಕ್ಷಕರಾಗಿ ವರ್ಗವಾಗಿ ಬಂದು ಅವರ ಜೊತೆಗೆ ಬೆನ್ನೆಲುಬಾಗಿ ನಿಂತು ಈ ಒಂದು ಕ್ರೀಡಾ ಲ್ಯಾಬನ್ನು ಬೆಳೆಸಲಿಕ್ಕೆ ಅವರು ಶ್ರಮ ಪಡ್ತಾ ಇದ್ದಾರೆ. ಹೀಗೆ ಇವತ್ತು ಮಕ್ಕಳ ಮಾನಸಿಕ ದೈಹಿಕ ಒಂದು ಭಾವನಾತ್ಮಕ ಬೆಳವಣಿಗೆಗೆ ಕ್ರೀಡೆಗಳು ಬಹಳ ಸಹಾಯಕಾರಿ. ಜೊತೆಗೆ ಈ ಶಾಲೆಯ ಒಂದು ಅಟಲ್ ಥಿಂಕರಿಂಗ್ ಲ್ಯಾಬ್ ಭಾಳ ಅತ್ಯುತ್ತಮವಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಅಲ್ಲಿರುವಂತಹ ಲ್ಯಾಬಿನ ವಿಜ್ಞಾನ ಶಿಕ್ಷಕರು ಅದರ ಬಗ್ಗೆ ವಿಶ್ಲೇಷಣೆಯನ್ನು ಕೊಡ್ತಾ ಇದ್ದಾರೆ ನಮ್ಮೆಲ್ಲ ಶಿಕ್ಷಕ ಬಂಧುಗಳಿಗೆ. ಯಾವ ರೀತಿಯಾಗಿ ನಾವು ಮಕ್ಕಳಿಗೆ ವೈಜ್ಞಾನಿಕ ಒಂದು ಮನೋಭಾವನೆಯನ್ನು ಬೆಳೆಸಲಿಕ್ಕೆ ಈ ಒಂದು ಪ್ರಯೋಗಾಲಯದ ಮೂಲಕವಾಗಿ ವಿವಿಧ ವಿಜ್ಞಾನದ ಮಾದರಿಗಳು ಮಕ್ಕಳೇ ತಯಾರು ಮಾಡಿದಂಥ ಅನೇಕ ವಿಶೇಷ ಒಂದು ವಿಜ್ಞಾನದ ಮಾದರಿಗಳನ್ನು ಅವರು ಬಳಸಿಕೊಂಡು ಪಾಠ ಬೋಧನೆಯ ಸಂದರ್ಭದಲ್ಲಿ ಪ್ರಾಯೋಗಿಕ ಮತ್ತು ತಾತ್ವಿಕವಾಗಿ ಪ್ರಯೋಗಾಲಯಕ್ಕೆ ಬಂದಲ್ಲಿ ಈ ಒಂದು ಅಟಲ್ ಥಿಂಕರಿಂಗ್ ಲ್ಯಾಬನ್ನು ಭಾಳ ಅರ್ಥಪೂರ್ಣವಾಗಿ ಬಳಕೆ ಮಾಡಿಕೊಳ್ಳುವಂಥದ್ದು, ಜೊತೆಗೆ ವಿವಿಧ ಒಂದು ವಿಜ್ಞಾನದ ಮಾದರಿಗಳು ಇವತ್ತು ಅನೇಕ ಒಂದು ಸಂದೇಶವನ್ನು ಸಮಾಜಕ್ಕೆ ಸಾರುವಂಥದ್ದು, ಬಾಲ ವಿಜ್ಞಾನಿಗಳನ್ನು ಹುಟ್ಟುಹಾಕಲಿಕ್ಕೆ ಈ ಒಂದು ಲ್ಯಾಬ್ ಬಹಳ ಸಹಾಯಕಾರಿ ಆಗ್ತಾ ಇದೆ ಅಂತಕ್ಕಂಥ ಮಾತನ್ನು ಆ ಶಾಲೆಯ ವಿಜ್ಞಾನ ಲ್ಯಾಬಿನ ವಿಜ್ಞಾನ ಶಿಕ್ಷಕರು ಮಾಹಿತಿಯನ್ನು ಒದಗಿಸ್ತಾ ಬಂದರು. ನಾವುಗಳು ಪೂರ್ಣ ವೀಕ್ಷಣೆ ಮಾಡಿದರೆ ಈ ಲ್ಯಾಬ್ ಭಾಳ ಅದ್ಭುತವಾಗಿ ಕಂಡುಬಂತು. ಜೊತೆಗೆ ವೈಜ್ಞಾನಿಕ ಮನೋಭಾವನೆಯ ಹಂತದಲ್ಲಿ ಮಕ್ಕಳು ಅನೇಕ ರೀತಿಯಾದಂಥ ಒಂದು ವಿಜ್ಞಾನದ ಮಾದರಿಗಳನ್ನು ತಯಾರು ಮಾಡಿಕೊಂಡು ಬಂದು ಅವರು ಪ್ರದರ್ಶನ ಮಾಡುವಂಥದ್ದು ಕೂಡ ಇಲ್ಲಿ ಭಾಳ ಉತ್ತಮವಾಗಿ ಬೆಳವಣಿಗೆ ಆಗ್ತಾಯಿದೆ. ಒಂದು ಮಗು ಆ ರೋಬೋಟನ್ನು ಆಪ್ರೇಟ್ ಮಾಡ್ತಾ ತಾವುಗಳು ಮಾನವನ ಸಹಾಯವಿಲ್ಲದೆ ಅನೇಕ ಬದಲಾವಣೆಗಳನ್ನು ನಾವು ಕಾಣ್ಬೋದು ಅಂತಕ್ಕಂಥ ಮಾನವ ಯಂತ್ರ ಅನ್ನುವಂಥದ್ದು ಹೇಗೆ ಕೆಲಸ ನಿರ್ವಹಣೆ ಮಾಡ್ತದೆ ಅಂತಕ್ಕಂಥ ವಿಷಯ ತಿಳಿಸ್ಲಿಕ್ಕೆ ಆ ಮಗು ವಿಶ್ಲೇಷಣೆಯನ್ನು ಕೊಟ್ಟು, ಜೊತೆಗೆ ಅಲ್ಲಿ ಒಂದು ವಿಶೇಷ ಸಂದೇಶ ಕೊಡಲಿಕ್ಕೆ ಒಂದು ಮಾದರಿ ಬಸ್ಸನ್ನು ನಿರ್ಮಾಣ ಮಾಡಿದ್ದಾರೆ ಮಕ್ಕಳು. ಆ ಬಸ್ಸಿನ ವಿಶೇಷತೆ ಕೂಡ ವಿಶೇಷವಾಗಿತ್ತು. ಅಲ್ಲಿ ಒಂದು ಈಗ ತಾವುಗಳು ಗಮನಿಸ್ತಾ ಇರ್ತಕ್ಕಂತೆ ಆ ಒಂದು ರೋಬೋಟ್ ಯಾವ ರೀತಿಯಾಗಿ ಕೆಲಸ ಮಾಡ್ತಾಯಿದೆ ಅಂತಕ್ಕಂಥದ್ದನ್ನು ತಾವುಗಳು ಗಮನಿಸ್ತಾ ಇದ್ದೀರಿ. ಭಾಳ ಅದ್ಭುತವಾಗಿರ್ತಕ್ಕಂಥ
ಒಂದು ರೋಬೋಟನ್ನು ನಿರ್ವಹಣೆ ಆ ಮಗು ಮಾಡ್ತಾಯಿದೆ, ಆ ಶಾಲೆಯ ವಿದ್ಯಾರ್ಥಿ. ಹೀಗೆ ಮಕ್ಕಳಲ್ಲಿ ಒಂದು ವೈಜ್ಞಾನಿಕ ಮನೋಭಾವನೆ, ವೈಜ್ಞಾನಿಕ ಚಿಂತನೆ, ಬಾಲ ವಿಜ್ಞಾನಿಗಳನ್ನು ಹುಟ್ಟುಹಾಕುವಂಥದ್ದು, ಮಕ್ಕಳನ್ನು ಈ ಸ್ಪರ್ಧಾತ್ಮಕ ಜಗತ್ತಿಗೆ ವೈಜ್ಞಾನಿಕವಾಗಿ ಬೆಳೆಸಬೇಕು ಅನ್ನುವಂಥ ಮನೋಭಾವನೆ ಈ ಅಟಲ್ ಟಿಂಕರಿಂಗ್ ಲ್ಯಾಬು, ಜೊತೆಗೆ ಮಕ್ಕಳ ಒಂದು ವಿಜ್ಞಾನದ ಪ್ರಾಯೋಗಿಕ ಒಂದು ಏನೋ ಅವರು ತಾತ್ವಿಕವಾಗಿ ಥಿಯರಿಟಿಕಲಿ ತರಗತಿಗಳಲ್ಲಿ ಕಲಿತಾರೆ, ಪ್ರಾಯೋಗಿಕವಾಗಿ ಅವರು ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಇದು ಮಾಡ್ತಾರೆ. ಇದು ಸರ್ಕಾರಿ ಆದರ್ಶ ವಿದ್ಯಾಲಯ ಅನಂತನಹಳ್ಳಿ, ವಿಜಯನಗರ ಜಿಲ್ಲೆ. ವಿಜ್ಞಾನದ ಮಾದರಿಗಳು ಈಗ ತಾವುಗಳು ನೋಡ್ತಾ ಇರತಕ್ಕಂಥದ್ದು ಈ ಒಂದು ಶಾಲೆಯ ಸಂಪೂರ್ಣ ಚಿತ್ರಣವನ್ನು ತಾವುಗಳು ಇಲ್ಲಿವರೆಗೆ ಗಮನಿಸಿದ್ದೀರಿ. ಒಂದು ಶಾಲೆಯ ಮಾದರಿಯಾದಂಥ ಶ್ರೀಯುತ ಚಂದ್ರಪ್ಪ HK ಮುಖ್ಯ ಗುರುಗಳು ಭಾಳ ಅದ್ಭುತವಾಗಿ ತಮ್ಮ ಒಂದು ಶ್ರಮ ವಹಿಸಿ ಯಾವುದೇ ಪ್ರತಿಫಲವನ್ನು ಅಪೇಕ್ಷಿಸದೆ ಸೇವಾಭಾವನೆಯಿಂದ ಈ ಶಾಲೆಯನ್ನು ಅಭಿವೃದ್ಧಿಪಡಿಸಬೇಕು ಅಂತಕ್ಕಂಥದ್ದನ್ನು 2.5 ವರ್ಷದಲ್ಲಿ ಈ ಮುಂಚೆ ಇದ್ದಂತಹ ಶಿಕ್ಷಕರ ಸಹಕಾರ, ಈ ಮುಂಚೆ ಇದ್ದಂಥ ಎಲ್ಲ ಹಿರಿಯ ಶಿಕ್ಷಕರ ಒಂದು ಮಾರ್ಗದರ್ಶನ, ಇದೇ ಸ್ಥಾನದಲ್ಲಿದ್ದಂಥ ಮುಖ್ಯ ಗುರುಗಳ ಒಂದು ಸಲಹೆಯ ಮೇರೆಗೆ ಇವತ್ತು ಈ ಒಂದು ಇಡೀ ರಾಜ್ಯವೇ ಇತ್ತ ನೋಡುವತ್ತ ನೋಡಿ ಅವ್ರದ್ದಿದೆ ಇಲ್ಲಿ ಆದರ್ಶದ ಚಿತ್ತ 100 ರತ್ತ ಅಂತ ಅವ್ರ ಫಲಿತಾಂಶದ ಒಂದು ಕೊಟೇಶನನ್ನು ಹಾಕ್ಕೊಂಡು ಇವತ್ತು ಪ್ರತಿಯೊಂದು ಹಂತದಲ್ಲಿ ಕೂಡ ನಾವು ಇಲ್ಲಿವರೆಗೆ ಕೂಡ ಗಮನಿಸ್ತಾ ಬಂದ್ವಿ. ಅವರ ಲ್ಯಾಬ್ ಆಗ್ಬೋದು, ಅವರು ಇಲ್ಲಿ ಮಾಡಿದಂತಹ ಗ್ರಂಥಾಲಯಗಳ ವ್ಯವಸ್ಥೆ, ಅದೇ ಮಕ್ಕಳ ಜ್ಞಾನಾಭಿವೃದ್ಧಿಗೆ ಅಟರಿಂಗ್ ಟಿಂಕರಿಂಗ್ ಲ್ಯಾಬು ಭಾಳ ಅದ್ಭುತವಾಗಿರ್ತಕ್ಕಂಥ ಒಂದು ವಿಜ್ಞಾನದ ಜ್ಞಾನವನ್ನು ಒದಗಿಸ್ಕೊಡ್ತಕ್ಕಂಥದ್ದು ಆ ಒಂದು ಲ್ಯಾಬ್ ಆಗಿದೆ. ನಿಜವಾಗ್ಲೂ ಭಾಳ ಸೌಮ್ಯಯುತವಾಗಿ ಯಾವುದನ್ನು ಕೂಡ ಅವರು ಪ್ರತಿಫಲವನ್ನು ಅಪೇಕ್ಷಿಸದೆ ಇವತ್ತು ಶ್ರಮಜೀವಿಗಳಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಈ ಒಂದು ಶಾಲೆಯನ್ನು ಅಭಿವೃದ್ಧಿ ಮಾಡುವತ್ತ ಅವರ ಚಿತ್ತ ನೆಟ್ಟಿದ್ದಾರೆ. ನಿಜವಾಗ್ಲೂ ಮುಂದಿನ ದಿನಮಾನಗಳಲ್ಲಿ ಈ ಶಾಲೆ ರಾಜ್ಯದಲ್ಲಿನ ಮಾದರಿ ಆದರ್ಶ ಶಾಲೆ ಆಗಲಿ, ಇನ್ನೂ ಕೂಡ ಇವರಿಗೆ ನಮ್ಮ ಶಿಕ್ಷಣ ಇಲಾಖೆ ಹಿರಿಯ ಅಧಿಕಾರಿಗಳ ಒಂದು ಸೂಕ್ತ ಮಾರ್ಗದರ್ಶನದೊಂದಿಗೆ ರಾಷ್ಟ್ರಮಟ್ಟದಲ್ಲಿನೇ ಅತ್ಯುತ್ತಮವಾಗಿರ್ತಕ್ಕಂಥ ಶಾಲಾ ಬಿರುದು ಈ ಶಾಲೆಗೆ ಬರಲಿ, ಆ ರಾಷ್ಟ್ರಮಟ್ಟದ ಪ್ರಶಸ್ತಿಯನ್ನು ಪಡ್ಕೊಳ್ಳಿಕ್ಕೆ ಈ ಶಾಲೆಯ ಮುಖ್ಯ ಗುರುಗಳಾಗ್ಬೋದು, ಈ ಶಾಲೆಯ ಪ್ರತಿಯೊಬ್ಬ ಶಿಕ್ಷಕರ ಶ್ರಮ ಅನ್ನುವಂಥದ್ದು ತಾವುಗಳು ಬೋಧನೆ ಮಾಡಿ ತೋರಿಸಿರ್ತಕ್ಕಂಥದ್ದು. ಇದು ಮಾನ್ಯ ಮುಖ್ಯ ಗುರುಗಳ ಒಂದು ಕೊಠಡಿ. ಈ ಕೊಠಡಿಯಲ್ಲಿನೇ ಭಾಳ ಅದ್ಭುತವಾಗಿರ್ತಕ್ಕಂತಹ ಸುವ್ಯವಸ್ಥಿತವಾಗಿರ್ತಕ್ಕಂಥ ಮಕ್ಕಳು ಕ್ರೀಡಾ ಸಾಧನೆ ಮಾಡಿರುವಂಥದ್ದು. ಹಾಗೆಯೇ ಶಾಲಾ ಮೇಲುಸ್ತುವಾರಿ ಸಮಿತಿ SDMC ಹೀಗೆ ಭಾಳ ಅದ್ಭುತವಾಗಿರ್ತಕ್ಕಂಥ ಶಾಲೆಯನ್ನು ಬೆಳೆಸುವಲ್ಲಿ ನಮ್ಮ ಚಂದ್ರಪ್ಪ HK ರವರ ಒಂದು ಅದ್ಭುತವಾಗಿರ್ತಕ್ಕಂಥ ಶ್ರಮ ಅನ್ನುವಂಥದ್ದು ಭಾಳ ಎದ್ದು ಕಾಣ್ತಾ ಇದೆ. ಹೀಗೆ ಇವರಿಗೆ ಇನ್ನೂ ಕೂಡ ಹೆಚ್ಚಿನ ಒಂದು ಒಳ್ಳೆಯ ಜ್ಞಾನ ಸಂಪತ್ತನ್ನು, ಒಳ್ಳೆಯ ಆಯುಷ್ ಆರೋಗ್ಯವನ್ನು ಭಗವಂತ ನೀಡಲಿ ಅಂತ ಈ ಮೂಲಕ ಅವರಿಗೆ ಶುಭ ಕೋರ್ತಾ ನಮ್ಮ ಸ್ನೇಹಿತರನ್ನು ಕರ್ತವ್ಯಕ್ಕೆ ಅಲ್ಲಿ ಹಾಜರುಪಡಿಸುವಂಥ ಸಂದರ್ಭದಲ್ಲಿ ನಮ್ಮ ಕಣ್ಣಿಗೆ ಕಂಡಂಥ ಈ ಒಂದು ಆದರ್ಶ ಶಾಲೆ ನಿಜವಾಗ್ಲೂ ರಾಜ್ಯಕ್ಕೆ ಮಾದರಿಯಾಗಿರ್ತಕ್ಕಂಥ ಆದರ್ಶ ಶಾಲೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಸರ್, ಈ ರೀತಿಯಲ್ಲಿ ಪ್ರಗತಿಪರತೆಯನ್ನು, ಒಳ್ಳೆಯ ಉತ್ತಮ ಒಂದು ಶೈಕ್ಷಣಿಕ ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ತಾವುಗಳು ಯಾವ ರೀತಿಯಾದಂತಹ ಒಂದು ಶ್ರಮಪಟ್ರಿ ಅಥವಾ ಯಾವ ರೀತಿ ನಿಮಗೆ ಸಹಕಾರ ಸಿಕ್ತು, ಇಲ್ಲಿರ್ತಕ್ಕಂಥ ಶಿಕ್ಷಕರ ಒಂದು ಸಹಕಾರದೊಂದಿಗೆ ತಾವುಗಳು ಹೇಗೆ ಉತ್ತಮ ರೀತಿಯಾದಂತಹ ಒಂದು ಪ್ರಗತಿಯತ್ತನ್ನು ಕಾಣಲಿಕ್ಕೆ ಸಾಧ್ಯತೆ ಆಯಿತು ಸರ್? ಸರ್ ನಮಸ್ತೆ. ನಾನು ಈ ಶಾಲೆಗೆ ಬಂದು 2.5 ವರ್ಷ ಆಯಿತು. ಇಲ್ಲಿ ಬಂದಂಥ ಸಂದರ್ಭದಲ್ಲಿ ಇಲ್ಲಿ ಭಾಳಷ್ಟು ಕೊಠಡಿಗಳಿದ್ವು, ಬಟ್ ಅದರ ನಿರ್ವಹಣೆ ಅಷ್ಟೊಂದು ವ್ಯವಸ್ಥಿತವಾಗಿರಲಿಲ್ಲ. ಇದನ್ನು ನಾವು ನೋಡಿ ನಮ್ಮೆಲ್ಲ ಟೀಚರ್ಸು ನಾವು ಒಂದು ಪ್ಲ್ಯಾನ್ ಮಾಡಿಕೊಂಡ್ವಿ. ಬಳ್ಳಾರಿ ಆದರ್ಶ ವಿದ್ಯಾಲಯವನ್ನು ಒಂದು ಸರಿ ವಿಸಿಟ್ ಮಾಡ್ಕೊಂಡು ಬಂದ್ವಿ. ಮಾನ್ಯ BO ಸರ್ ಅವರ ಅನುಮತಿಯನ್ನು ಪಡ್ಕೊಂಡು ಅಲ್ಲಿಂದ ನಮ್ಮ ಶಾಲೆಯಲ್ಲಿ ಅಭಿವೃದ್ಧಿ ಕೆಲಸಗಳು ಪ್ರಾರಂಭ ಆದವು. ಇಲ್ಲಿ ಕೆಲಸ ಮಾಡೋದಕ್ಕೆ ನಾವು ಪ್ರಾರಂಭ ಮಾಡಿದಾಗ ಅದು ಮೊದಲು ನನ್ನಿಂದ ಪ್ರಾರಂಭ ಆಗಬೇಕು. ಅಂದರೆ ನನ್ನಿಂದ ಮೀನ್ಸ್ ನಮ್ಮಿಂದ. ಹಾಗಾಗಿ ನಮ್ಮಲ್ಲಿ ಇರ್ತಕ್ಕಂಥ ಎಲ್ಲ ವಿಷಯ ಶಿಕ್ಷಕರು ನಮ್ಮನ್ನು ಸೇರಿದಂತೆ ಎಲ್ಲರೂ ಮೊದಲು ನಮ್ಮ ವಿಷಯ ಲ್ಯಾಬ್ಗಳನ್ನು ಮಾಡೋದಕ್ಕೆ ನಾವೇ ಸ್ವತಃ 5,000 ರೂಪಾಯಿ ಹಣವನ್ನು ನಾವೇ ದಾನವಾಗಿ ಹಾಕ್ಕೊಂಡ್ವಿ. ಆನಂತರ ಕೆಲಸ ಸ್ಟಾರ್ಟ್ ಮಾಡಿದ್ವಿ. ಅದಕ್ಕೆ ಬಹಳಷ್ಟು ಒಂದು ಪಾಸಿಟಿವ್ ರೆಸ್ಪಾನ್ಸು ನಮ್ಮ ಪೇರೆಂಟ್ಸ್ ಕಡೆಯಿಂದ ಸಿಕ್ಕಿದ್ದನ್ನು ಈ ಸಂದರ್ಭದಲ್ಲಿ ನಾನು ಸ್ಮರಿಸ್ತೇನೆ. ಅವರೆಲ್ಲರ ಒಂದು ಸಹಕಾರ, ನಮ್ಮ ಶಿಕ್ಷಕರ ಒಂದು ಶ್ರಮ, ಅದರಿಂದಾಗಿ ನಮ್ಮ ಶಾಲೆಯಲ್ಲಿ 6 ವಿಷಯಕ್ಕೂ ವಿಷಯವಾರು ಪ್ರತ್ಯೇಕ ಲ್ಯಾಬ್ಗಳಿವೆ. ಅದ್ರ ಜೊತೆಗೆ ದೈಹಿಕ ಶಿಕ್ಷಣ ಶಿಕ್ಷಕರ ಒಂದು ಶ್ರಮ, ಅಲ್ಲಿ ಸಂತೋಷ್ ಸರ್ ಅಂತ ಒಬ್ಬ ಕ್ರಿಯಾಶೀಲ ದೈಹಿಕ ಶಿಕ್ಷಕರಿದ್ದಾರೆ. ಅವ್ರ ಜೋಡಿ ಸೂರ್ಯನಾಯಕ್ ಅಂತ ಇನ್ನೊಬ್ಬ ದೈಹಿಕ ಶಿಕ್ಷಕರಿದ್ದಾರೆ. ಅವರ ಶ್ರಮದ ಫಲದಿಂದ ಇವತ್ತು ಒಂದು ಕ್ರೀಡಾ ಲ್ಯಾಬ್ ಕೂಡ ಆಗಿದೆ. ಇದ್ರ ಜೊತೆಗೆ ಮಕ್ಕಳ ಒಂದು ಅಭಿವೃದ್ಧಿಗಾಗಿ ಅವರಲ್ಲಿ ಒಂದು ಸ್ಕಿಲ್ಲನ್ನು ಡೆವಲಪ್ಮೆಂಟ್ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಅಟಲ್ ಟಿಂಕರಿಂಗ್ ಲ್ಯಾಬನ್ನು ಕೂಡ ಅದಕ್ಕೆ ಸರ್ಕಾರ ಮಾಡಿಕೊಟ್ಟಿದೆ. ಇದರ ಜೊತೆಗೆ ವಿಶೇಷ ಅಂದರೆ ನಮ್ಮಲ್ಲಿ ಅತ್ಯಾಧುನಿಕ ಸೌಲಭ್ಯವನ್ನು ಹೊಂದಿರತಕ್ಕಂತಹ 20 ಕಂಪ್ಯೂಟರ್ಗಳನ್ನು ಒಳಗೊಂಡಂಥ ಕಂಪ್ಯೂಟರ್ ಲ್ಯಾಬ್ ಇದೆ. ಇದಕ್ಕೆ ಸರ್, ಈ ರೀತಿಯಲ್ಲಿ ಆಧುನಿಕವಾಗಿ ನೀವೇನು ಶಾಲೆಯನ್ನು ಒಂದು ಭಾಳ ಸ್ಪರ್ಧಾತ್ಮಕ ಜಗತ್ತಿಗೆ ಪರಿಚಯಿಸುವಂತೆ ಇವತ್ತು ಮಕ್ಕಳಲ್ಲಿ ವಿಜ್ಞಾನದ ಸಂಶೋಧನೆ ಆಗ್ಬೋದು, ಗ್ರಂಥಾಲಯದ ವ್ಯವಸ್ಥೆ ಆಗ್ಬೋದು, ಹೀಗೆ ಅನೇಕ ರೀತಿಯಾದಂಥ ಹೊಸ ಮಾದರಿಗಳನ್ನು ಹೊಸದನ್ನು ಇಲ್ಲಿ ಪ್ರಾಯೋಗಿಕವಾಗಿ ನೀಡ್ತಾ ಇದ್ದೀರಿ.
ಇದಕ್ಕೆ ನಿಮ್ಮ ಶಾಲಾ ಮೇಲುಸ್ತುವಾರಿ ಸಮಿತಿ SDMC ಅವರಾಗ್ಬೋದು ಅಥವಾ ಹಳೆ ವಿದ್ಯಾರ್ಥಿಗಳ ಒಂದು ಕೊಡುಗೆ ಅಥವಾ ಏನಾದರೂ ಅದು ಸಹಕಾರ ನಿಮಗೆ ಸಿಗ್ತದೆಯಾ? ಸರ್ ಖಂಡಿತ SDMCಯಿಂದ ಬಹಳಷ್ಟು ಸಹಕಾರ ಸಿಕ್ಕಿದೆ ಸರ್. ಸಮಾಜ ವಿಜ್ಞಾನ ಲ್ಯಾಬನ್ನು SDMC ಅವರೇ ನಿಂತಿದ್ದು ಭಾಗದ ಪೋಷಕರಿಂದ ಮನವೊಲಿಸಿ ಅವರೇ ನಿಂತಿದ್ದು ಮಾಡಿಸ್ಕೊಟ್ಟಿದ್ದಾರೆ ಸರ್. ಜೊತೆಗೆ ಕ್ರೀಡಾ ಲ್ಯಾಬ್ನಲ್ಲಿ ಧ್ಯಾನ್ ಚಂದ್ ಪ್ರತಿಮೆಯನ್ನು ಕೂಡ ನಮ್ಮ SDMC ಸದಸ್ಯರೇ ಅದನ್ನು ರೆಡಿ ಮಾಡಿಸ್ಕೊಟ್ಟಿದ್ದನ್ನು ಈ ಸಂದರ್ಭದಲ್ಲಿ ಸ್ಮರಿಸ್ತಿದ್ದೀನಿ ಸರ್. ಜೊತೆಗೆ ನಮ್ಮಲ್ಲಿ ವಿಶೇಷ ಅಂದರೆ ಜ್ಞಾನಾಭಿವೃದ್ಧಿ ಆಗಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ಗ್ರಂಥಾಲಯವನ್ನು ಮಾಡಬೇಕು ಅಂತಂದೇಳಿ ಪ್ಲ್ಯಾನ್ ಮಾಡಿದ್ವಿ. ಅದಕ್ಕೆ ಶ್ರೀನಿವಾಸ್ ಅಂತ ಒಬ್ಬ ಪೇರೆಂಟ್ಸು ಸುಮಾರು ಒಂದು 3 ಲಕ್ಷ ರೂಪಾಯಿ ಬೆಲೆ ಬಾಳ್ತಕ್ಕಂಥ ಸಾಮಗ್ರಿಗಳನ್ನು ಅಂದರೆ ಗಾಡ್ರೇಜು, ರ್ಯಾಕ್ಸು, ಟೇಬಲ್ಲು, ಚೇರ್ಸ್ಗಳನ್ನು ಡೊನೇಟ್ ಮಾಡಿದ್ದಾರೆ ಸರ್. ಹಾಗಾಗಿ ಅದನ್ನು ನೋಡಿ ನಾವು ಮಾನ್ಯ ಶಾಸಕರು ಅದನ್ನು ಇನಾಗ್ರೇಷನ್ ಮಾಡಿದ ಶಾಸಕರ ಕಡೆಯಿಂದ ನಮ್ಮ ಹರಪನಹಳ್ಳಿಯ ಜನಪ್ರಿಯ ಶಾಸಕರಾದ ಶ್ರೀಮತಿ ಲತಾ ಮೇಡಮ್ ಅವರು ಕೂಡ ತಮ್ಮ ಅನುದಾನದಲ್ಲಿ 3 ಲಕ್ಷ ರೂಪಾಯಿ ಬೆಲೆ ಬಾಳ್ತಕ್ಕಂಥ ಪುಸ್ತಕಗಳನ್ನು ಕೂಡ ಕೊಡಿಸೋದಕ್ಕೆ ಈಗಾಗಲೇ ಅವರು ಕ್ರಮ ಕೈಗೊಂಡಿದ್ದಾರೆ ಸರ್. ಓಕೆ ಸರ್, ಒಟ್ಟಾರೆಯಾಗಿ ಸಮಾಜದ ಸಹಭಾಗಿತ್ವ, ಇಲ್ಲಿರ್ತಕ್ಕಂಥ ನಿಮ್ಮ ಶಾಲೆಯ SDMC ಎಲ್ಲ ಅಧ್ಯಕ್ಷರು, ಸರ್ವ ಸದಸ್ಯರ ಒಂದು ಸಹಕಾರ, ಜೊತೆಗೆ ಕೊಡುಗೆ ದಾನಿಗಳನ್ನು ಕೂಡ ನೀವು ಸಂಪರ್ಕ ಮಾಡಿ ಅವರಿಂದ ಸಹಕಾರ ತೆಗೆದುಕೊಳ್ಳುವಂಥದ್ದು, ಸ್ಥಳೀಯ ಶಾಸಕರಿಂದಲೂ ಕೂಡ ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ಸಹಕಾರವನ್ನು ಪಡ್ಕೊಂಡು ಇವತ್ತು ಶಾಲೆಯನ್ನು ಈ ರೀತಿಯಲ್ಲಿ 100ಕ್ಕೆ 100ರಷ್ಟು ಉತ್ತಮ ಫಲಿತಾಂಶದೊಂದಿಗೆ ಇದು ರಾಜ್ಯದಲ್ಲಿಯೇ ಮಾದರಿ ಅಂತ ಹೇಳ್ಬೋದು. ಆದರ್ಶ ಅಂತಕ್ಕಂಥ ಅರ್ಥಕ್ಕೆ ಬಹಳ ಮೆರುಗು ಕೊಡ್ತಕ್ಕಂಥದ್ದು ಅಂತ ಹೇಳಿದರೆ ಈ ಒಂದು ಸರ್ಕಾರಿ ಆದರ್ಶ ವಿದ್ಯಾಲಯ ಅನಂತನಹಳ್ಳಿ, ವಿಜಯನಗರ ಜಿಲ್ಲೆ, ಹರಪನಹಳ್ಳಿ ತಾಲೂಕು ಭಾಳ ಅದ್ಭುತವಾಗಿರ್ತಕ್ಕಂಥ ಶಾಲೆಯನ್ನು ಡೆವಲಪ್ ಮಾಡಿದ್ದೀರಿ ಸರ್. ನಿಮಗೂ ನಿಮ್ಮ ಒಂದು ತಂಡಕ್ಕೂ ಅಂದರೆ ನಿಮ್ಮ ಸಹ ಶಿಕ್ಷಕ ವರ್ಗಕ್ಕೆ, ನಿಮ್ಮ SDMCಗೆ ಈ ರೀತಿ ನಿಮ್ಮ ಕೊಡುಗೈ ದಾನಿಗಳು, ಹಳೆ ವಿದ್ಯಾರ್ಥಿಗಳ ತಂದೆ ತಾಯಿಗಳಾಗ್ಬೋದು, ಹಳೆ ವಿದ್ಯಾರ್ಥಿಗಳಾಗ್ಬೋದು, ಈ ರೀತಿ ಕೊಟ್ಟು ನೋಡಿ ಸರ್ಕಾರಿ ಶಾಲೆಗಳನ್ನು ಬೆಳೆಸಬೇಕು ಅಂತ ಹೇಳಿದರೆ ಈ ಮಾದರಿಯಲ್ಲಿ ಪ್ರಯತ್ನ ಪಟ್ಟರೆ ಎಲ್ಲ ನಮ್ಮ ಸರ್ಕಾರಿ ಶಾಲೆಗಳ ಮುಖ್ಯ ಗುರುಗಳು ಈ ರೀತಿ ಕಾರ್ಯಶೀಲರಾಗಿ ಪ್ರಯತ್ನಶೀಲತೆಯನ್ನು ಮಾಡಿದಾಗ ಸರ್ಕಾರಿ ಶಾಲೆಗಳು ಈ ರೀತಿ ಅದ್ಭುತವಾಗಿ ಸ್ವಂತಿಕೆಯೊಂದಿಗೆ ಬೆಳೀಲಿಕ್ಕೆ ಇದು ಕಾರಣಕರ್ತರಾಗ್ತದೆ ಅಂತ ಈ ಸಂದರ್ಭದಲ್ಲಿ ನಾವು ಮಾನ್ಯ ಮುಖ್ಯ ಗುರುಗಳಾದಂಥ ಚಂದ್ರಪ್ಪ ಸರ್ವನ್ನು ಮಾತನಾಡಿಸಿದಾಗ ತಮ್ಮ ಶಾಲೆಯ ಒಂದು ಅಭಿವೃದ್ಧಿ ಪಥವನ್ನು, ತಮ್ಮ ಒಂದು ಚಿತ್ತವನ್ನು ಈ ರೀತಿಯಲ್ಲಿ ಅವರು ಅಭಿವ್ಯಕ್ತಿಪಡಿಸಿದರು. ಧನ್ಯವಾದಗಳು ಸರ್ ತಮಗೆ. ಇನ್ನೂ ಕೂಡ ಶಾಲೆ ಉತ್ತಮವಾಗಿ ಬೆಳೀಲಿ ಅಂತ ನಾವು ಶುಭವನ್ನು ಕೋರ್ತಿದ್ದೀವಿ. ಧನ್ಯವಾದಗಳು ಸರ್.